जय श्रीमाता। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ನಮಸ್ತೆ, ನಾನು ಸುಬ್ರಹ್ಮಣ್ಯ, ಶ್ರೀಮಾತಾ ಅಪ್ಪಾಜಿಯವರ ಮಗ. ನಮ್ಮಮ್ಮ ಗುರುಮಾತಾ ಭಾಗ್ಯಲಕ್ಷ್ಮೀ ದೇವಿ ಇವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ವಿ. ಭಾಗ್ಯಮ್ಮ ಹಾಗೂ ಅಪ್ಪಾಜಿಯ ಮೇರೆಗೆ ಸ್ವಾಮಿ ವಿರಜಾನಂದರು ಮೈಸೂರಿಗೆ ಬಂದಿದ್ದಾರೆ. ನಮ್ಮ ಹಿನ್ಕಲ್ ಮನೆಯ ಪಕ್ಕದ ಮನೆಯಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡು ಅವರ ವಾಸ್ತವ್ಯಕ್ಕೆ ಎಲ್ಲವೂ ರೆಡಿಯಾಗಿದೆ. ಸ್ವಾಮೀಜಿ ಕೂಡ ಬಂದಾಯಿತು. ಇಲ್ಲೇ ಸುತ್ತಮುತ್ತಲಿನ ಜನರು ಒಬ್ಬೊಬ್ಬರಾಗಿ ಸ್ವಾಮೀಜಿಯನ್ನ ಭೇಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ವಾರಕ್ಕೊಮ್ಮೆ ಪ್ರತಿ ಶನಿವಾರ ಒಂದು ಪುಟ್ಟ ಸತ್ಸಂಗವು ಪ್ರಾರಂಭವಾಯಿತು. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ವೇದಾಭ್ಯಾಸ ಮಾಡುವ ಒಂದು ಕ್ರಿಯೆಯು ಪ್ರಾರಂಭವಾಯಿತು. ಜಾತಿ, ಧರ್ಮ, ಮತದ ಯಾವುದೇ ಭೇದವಿಲ್ಲದೆ ಯಾವ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆಲ್ಲ ಸ್ವಾಮೀಜಿ ವೇದಾಭ್ಯಾಸವನ್ನು ಮಾಡಿಸ್ತಾ ಇದ್ರು, ವೇದವನ್ನು ಹೇಳ್ಕೊಡ್ತಾ ಇದ್ರು. ಅದು ಬೆಳಗ್ಗೆ ನಡೀತಾ ಇತ್ತು. ಸಾಯಂಕಾಲದೊತ್ತು ಲಲಿತಾ ಸಹಸ್ರನಾಮ ಪಾರಾಯಣ, ಹಾಗೆ ಮುಂತಾದ. ಈಗ ಭಾಗ್ಯಮ್ಮನ ಪ್ರಯಾರಿಟಿ ಚೇಂಜ್ ಆಗಿತ್ತು. ಪ್ರಯಾರಿಟಿ ಲಿಸ್ಟಲ್ಲಿ ಗುರು ಸೇವೆಯೇ ಮೊದಲ ಪ್ರಯಾರಿಟಿ ಆಗಿತ್ತು. ಹಾಗೆ ಎಲ್ಲರ ಜೀವನದಲ್ಲೂ ಒಂದೊಂದು ಕಾಲಘಟ್ಟದಲ್ಲಿ ಪ್ರಯಾರಿಟಿ ಕಾನ್ಸ್ಟೆಂಟ್ ಆಗಿರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇದೇ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಬೇಕಾದ್ರೆ ಭಾಗ್ಯಮ್ಮನ ಪ್ರಯಾರಿಟಿ ಬೇರೆ ಇತ್ತು. ಈಗ ಅವರ ಪ್ರಯಾರಿಟಿ ಗುರು ಸೇವೆ. ಗುರುವಿಗೆ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಅವರು ಏನು ಕೇಳ್ತಾರೋ ಅದನ್ನ ಪ್ರೀತಿಯಿಂದ ಮಾಡುವುದು, ಹಾಗೂ ಬಂದು ಹೋದ ಭಕ್ತರಿಗೆ ಅವರಿಗೆ ಏನು ಬೇಕೋ ಅದರ ಉಪಚಾರ. ಹೀಗೆ ಅವರ ಪ್ರಯಾರಿಟಿ ಈಗ ಚೇಂಜ್ ಆಗಿದೆ. ಎಲ್ಲವೂ ನಡೀತಾ ಇದೆ. ಭಾಗ್ಯಮ್ಮನ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಸ್ವಾಮೀಜಿ ಬಂದ್ಬಿಟ್ಟಿದ್ದಾರೆ, ಏನಪ್ಪ ಮಾಡೋದು, ಹೇಗೆ ನನ್ನ ಕೈಲಿ ಆಗುತ್ತಾ, ನಾನು ನಿಭಾಯಿಸ್ತೀನ ಅನ್ನೋ ಯಾವುದೇ ಕ್ವೆಶ್ಚನ್ ನಮಗೆ ಕಾಣಲಿಲ್ಲ. ತದೇಕ ಚಿತ್ತದಿಂದ ಅವರ ಸೇವೆಯನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಫಸ್ಟ್ ಹಾಕೊಂಡು ಮಾಡ್ತಾ ಹೋದರು. ಹೀಗೆ ಎಲ್ಲವೂ ನಡೆದಿತ್ತು. ಸ್ವಾಮೀಜಿಯು ಬಂದು ಒಂದು 3 ತಿಂಗಳಾಯಿತು. ನಾವು ಬಾಡಿಗೆ ತಗೊಂಡಿದ್ವಲ್ಲ, ಅದು ಫಸ್ಟ್ ಫ್ಲೋರಲ್ಲಿತ್ತು. ಕೆಳಗಡೆ ಮನೆಯ ಓನರ್
ಸ್ವಲ್ಪ ಕಿರಿಕಿರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಸ್ವಾಮೀಜಿ ಅಂದಮೇಲೆ ಬರುವ ಹೋಗುವ ಜನಗಳು ಇದ್ದೇ ಇರ್ತಾರೆ. ಬೆಳಗ್ಗೆ ವೇದ ಪಾಠ 10-12 ಮಕ್ಕಳು ಬರ್ತಾ ಇದ್ವು. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಎಲ್ಲರ ಮನಸ್ಸು ಒಂದೇ ಇರಬೇಕು ಅಂತೇನಿಲ್ವಲ್ಲ. ಮಕ್ಕಳು ಓಡಾಡ್ಬೇಕಾದ್ರೆ ನಿಧಾನಕ್ಕೆ ಓಡಾಡಿ ಅನ್ನೋದು, ಯಾರ ಬಂದರೆ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗಿ ಅನ್ನೋದು, ಸುಮ್ಮನೆ ಖ್ಯಾತಿಗಳನ್ನ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಭಾಗ್ಯಮ್ಮನಿಗೆ ಇದೇನಪ್ಪ ಇದು, ಸ್ವಾಮೀಜಿ ನಮ್ಮ ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ನಾವು ಮನೆಯನ್ನು ತಗೊಂಡವ್ರಿಗೆ ವಾಸ್ತವ್ಯ ಮಾಡಿದ್ದೀವಿ, ಇದೇನು ಈ ಥರ ಮಾತಾಡ್ತಿದ್ದಾರೆ ಓನರು ಅಂತ. ಅವತ್ತು ಸಾಯಂಕಾಲವೇ ಅಪ್ಪಾಜಿ ಆಫೀಸಿಂದ ಬರ್ತಾರೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಊಟ ಮಾಡಿ ಅಪ್ಪಾಜಿಗೆ ಹೇಳ್ತಾರೆ, ನಾವೇ ಯಾಕೆ ನಮ್ಮ ಮನೆ ಮೇಲೆ ಒಂದು ಪುಟ್ಟು ಕುಟೀರ ಅಂದರೆ ಆಶ್ರಮ ಥರ ಕಟ್ಬಿಡಬಾರ್ದು? ನಮಗೆ ಅದೊಂದು ಭಾಗ್ಯ ಅಲ್ಲವೇ? ಆವಾಗ ಯಾರ ಕಿರಿಕಿರಿಯೂ ಇರೋದಿಲ್ಲ, ಆನಂದವಾಗಿ ಅವರದೇ ಆಶ್ರಮ ಎಂಬುವಂತೆ ಇರ್ತಾರೆ. ಅದು ಅತ್ಯಂತ ಸಂತೋಷವಾಗುತ್ತೆ ನನಗೆ ಅಂತ ಅಪ್ಪಾಜಿಗೆ ಹೇಳ್ತಾರೆ. ಅಪ್ಪಾಜಿ ಮೊದಲಿಗೆ ಅದು ಹೇಗೆ ಅನ್ನುವ ಕ್ವಶನ್ನ ಉಂಟಾಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಆಗಲೇ ಹೋಮ್ ಲೋನ್ ತಗೊಂಡು ಕಟ್ಟಿದಂಥ ಮನೆ, ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ ಹೋಮ್ ಲೋನು, ಮತ್ತೆ ಮುಂದಕ್ಕೆ ಹೋಮ್ ಲೋನ್ ತಗೊಂಡ್ರೆ ಹೇಗೆ ಅನ್ನುವ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ. ಹಾಗಾಗಿ ಏನು ಮಾಡೋದು ಅನ್ನುವ ಒಂದು ಯೋಚನೆಯಲ್ಲಿದ್ದರು. ಆಗ ಅದಕ್ಕೆ ಭಾಗ್ಯಮ್ಮ, ನಿಮಗೆ ಸರ್ವೀಸ್ ಇದೆ, ಎಲ್ರಿಗೂ ಈ ಭಾಗ್ಯ ಸಿಗಲ್ಲ, ಇದು ಅತ್ಯಂತ ಅಮೋಘವಾದ ಸಂತರನ್ನ ನಮ್ಮ ಮನೆಗೆ ಕರೆಯುವ ಯೋಗ ಇದು, ಏನಾದರೂ ಪರವಾಗಿಲ್ಲ, ಇದನ್ನು ಮಾಡೋಣ, ಹಾಗೆ ಆಗತ್ತೆ. ಒಳ್ಳೆ ಕೆಲಸಕ್ಕೆ ಭಗವಂತ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾನೆ. ನಮ್ಮ ಉದ್ದೇಶ ಒಂದೇ, ನಮ್ಮ ಸ್ವಾಮೀಜಿಗಾಗಿ ಒಂದು ಆಶ್ರಮ ಆಗಲೇಬೇಕು ಅನ್ನುವುದೊಂದೇ ನನ್ನ ಉದ್ದೇಶ. ಆಗ್ಲಿಮ್ಮ, ಬ್ಯಾಂಕಲ್ಲಿ ಎಲ್ಲ ವಿಚಾರಿಸ್ಕೊಂಡ್ಬರ್ತೀನಿ ಅಂತ ಅಪ್ಪ ಮಾರನೇ ದಿನ ಹೋಗಿ ಬ್ಯಾಂಕಲ್ಲಿ ಎಲ್ಲವನ್ನು ವಿಚಾರಿಸ್ಕೊಂಡು, ಆಗತ್ತೆ ಅಮ್ಮ ಮಾಡೋಣ ಅಂತ ಇಬ್ರು ಒಪ್ಪಿ ಸ್ವಾಮೀಜಿ ಮುಂದೆ ಪ್ರಸ್ತಾಪವನ್ನು ಇಡ್ತಾರೆ. ಸ್ವಾಮೀಜಿ, ಹೀಗೆ ನಮ್ಮ ಮನೆ ಮೇಲೆ ಒಂದು ಕಟ್ಟುವ ಅಂತಿದ್ವಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಸ್ವಾಮೀಜಿಯು ಮೊದಲೇ ಬಾರಿಗೆ ಒಪ್ಪಲಿಲ್ಲ. ಅಯ್ಯೋ ಅದೆಲ್ಲ ಯಾಕೆ ಬೇಡ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ನಾನು ಆಶ್ರಮ ಕಟ್ಟಲಿಕ್ಕೆ ಬಂದವನಲ್ಲ, ಆತ್ಮ ಸಾಕ್ಷಾತ್ಕಾರಕ್ಕೆ ಬಂದಂತಹ ಸಂತ, ಹಾಗಾಗಿ ನನಗೆ ಅಂತ ಯಾವ ಆಶ್ರಮವೂ ಬೇಡ, ಎಲ್ಲಿರ್ತೀನೋ ನಾನು ಅಲ್ಲೇ ಇರ್ತೀನಿ ಅನ್ನುವ ಒಂದು ಪರಮ ಧ್ಯೇಯವನ್ನು ಇಟ್ಕೊಂಡಿದ್ದಂತಹವರು ನಮ್ಮ ಸ್ವಾಮೀಜಿ. ಆದರೂ ಭಾಗ್ಯಮ್ಮ ಎಡಬಿಡದೆ ಸ್ವಾಮೀಜಿಯನ್ನ ಒಂದಲ್ಲ, ಎರಡಲ್ಲ, ಮೂರಲ್ಲ, 10-15 ಬಾರಿ ಅವರ ಸೇವೆಗಾಗಿ ಕೇಳ್ತಾನೇ ಇದ್ರು. ಆ ಒಂದು ಗಳಿಗೆ ಸಾಯಂಕಾಲ ಲಲಿತಾ ಸಹಸ್ರನಾಮ ಪಾರಾಯಣವಾಗಿದೆ. ಸ್ವಾಮೀಜಿ ಆಶ್ರಮ ಕಟ್ಟಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಯ್ತು ಭಾಗ್ಯಮ್ಮ, ಭಗವತಿ ಇಚ್ಛೆ ಅಂತ ಹೇಳ್ತಾರೆ. ಆಮೇಲೆ ಮುಂದುವರಿಸಿ, ತುಂಬ ದೊಡ್ಡದು ಕಟ್ಟಕ್ಕೆ ಹೋಗಬೇಡಿ, ಪುಟ್ಟದು ಒಂದು 10x10 ರೂಮು, ಅದಕ್ಕೊಂದು ಅಟ್ಯಾಚ್ ಇದ್ರೆ ಸಾಕು,
ಮುಂದಕ್ಕೆ ಒಂದು ಶೀಟ್ ಹಾಕ್ಬಿಡಿ, ಯಾಕೆಂದರೆ ಬಂದು ಭಕ್ತರಿಗಲ್ಲಿ ಕೂರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನನಗೆ ಒಂದು ರೂಮ್ ಇರುತ್ತೆ, ಸಾಕು, ಇನ್ನೇನು ಬೇಡ. ಅದಕ್ಕೆ ಸುತರಾಮ್ ಒಪ್ಪದ ಭಾಗ್ಯಮ್ಮ, ಇಲ್ಲ ಸ್ವಾಮೀಜಿ, ಅದು ಮನೆಯ ರೀತಿಯಲ್ಲೇ ಅಡುಗೆ ಮನೆ, ದೇವರ ಮನೆ. ಬಂದು ಕೂತ್ಕೊಳ್ಳುವಂತಹ ಜನರು ಆ ಬಿಸಿಲಿನಲ್ಲಿ ಅಥವಾ ಮಳೆಯಲ್ಲಿ ಒಂದು ಚೂರು ಅವರಿಗೆ ಕಷ್ಟ ಆಗದಂಥ ರೀತಿಯಲ್ಲಿ ಒಳಗೆ ರೀತಿಯಂತಹ ಒಂದು ಪುಟ್ಟ ಹಾಲು, ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಾಮೀಜಿ. ಸ್ವಾಮೀಜಿ ಮುಗುಳ್ನಕ್ಕೆ ನಕ್ಕು, ಆಯ್ತಮ್ಮ ಮಾಡಿ, ತಾಯಿ ಆಶೀರ್ವಾದವಿದೆ ಅಂತ ಹೇಳ್ತಾರೆ. ಆಗ ಆಶ್ರಮ ಕಟ್ಟಡ ಕಟ್ಟುವ ಕೆಲಸ ಪ್ರಾರಂಭವಾಗುತ್ತೆ. ಅತ್ಯಂತ ವೇಗದಲ್ಲಿ ಕಟ್ಟಡ ಪ್ರಾರಂಭವಾಗಿದೆ. ಪ್ರತಿದಿನ ನಮ್ಮ ಸ್ವಾಮೀಜಿ ಇಲ್ಲಿ ಮೇಲ್ಗಡೆ ಆಶ್ರಮ ಕಟ್ಟಬೇಕಾದ್ರೆ ಬಂದು ಪ್ರತಿದಿನವೂ ಒಂದು ವೀಕ್ಷಣೆಯನ್ನು ಮಾಡಿ ಹೊರಡ್ತಾ ಇದ್ರು. ಇದೆಲ್ಲವೂ ಅತ್ಯಂತ ಆನಂದವಾದ ಕ್ಷಣ ನಮ್ಮಮ್ಮನಿಗೆ. ಅವರ ಆನಂದಕ್ಕೆ ಎಲ್ಲೇ ಇರಲಿಲ್ಲ. ನಮ್ಮ ಸ್ವಂತ ಮನೆ ಕಟ್ಟಬೇಕಾದ್ರೂ ನಮ್ಮಮ್ಮಂಗೆ ಅಷ್ಟು ಆನಂದವಾಗಿತ್ತೋ ಇಲ್ವೋ, ಆದರೆ ಸ್ವಾಮೀಜಿ ನಮ್ಮ ಜೊತೆ ಇರ್ತಾರಲ್ಲ ಅನ್ನೋ ಆನಂದದ ಮುಂದೆ ಇನ್ಯಾವ ಆನಂದ ಸಂತೋಷವೂ ಅವರಿಗೆ ಬೇಕೇ ಆಗಿರಲಿಲ್ಲ. ಹೀಗೆ ಆಶ್ರಮದ ಕಟ್ಟಡ ಪ್ರಾರಂಭವಾಗಿದೆ. ನಮಗೆ ಪರಿಚಯ ಇರುವವರು, ಅತ್ಯಂತ ತಿಳಿದವರು ಎಲ್ಲರೂ ಸ್ವಲ್ಪ ರೀತಿಯಲ್ಲಿ ಅದಕ್ಕೆ ವಿರೋಧವಾಗಿ ಮಾತಾಡ್ತಾರೆ. ಸಂತರನ್ನ ಹತ್ರ ಇಟ್ಕೊಳ್ಳೋದು ಸೆರಗಿನಲ್ಲಿ ಕೆಂಡ ಇಟ್ಕೊಂಡಂಗೆ ಕಣಪ್ಪ ನಾಗೇಂದ್ರ, ಜೋಪಾನ, ಅದು ಅಷ್ಟು ಸುಲಭದ ಮಾತಲ್ಲ, ಮೈ ಮೇಲೆ ಎಳ್ಕೋತಾ ಇದೆಯಾ ಅನ್ನೋದು ಅನೇಕ ರೀತಿಯಲ್ಲಿ ಅದು ಕನ್ಸರ್ನ್ ಅಂತಾನೆ ಅನ್ಕೋಬಹುದು ಅಥವಾ ವಿರೋಧ ಅಂತ ಅನ್ಕೋಬಹುದು. ಈ ರೀತಿಯಾದಂತಹ ಒಂದು ನೆಗೆಟಿವ್ ಮಾತುಗಳು ತುಂಬ ಕೇಳಕ್ಕೆ ಪ್ರಾರಂಭವಾಯಿತು. ಅಪ್ಪನಿಗೆ ಸ್ವಲ್ಪ ಯಾಕೋ ಮನದಲ್ಲಿ ಆತಂಕ. ಬಂದು ಭಾಗ್ಯಮ್ಮನ್ನ ಹೀಗೆಲ್ಲ ಮಾತನ್ನ ಕೇಳಿದ್ದೆ ನಾನು, ಹೀಗೆಲ್ಲ ಅಂತ್ಯಾರೆ ಅಂತ. ಅದಕ್ಕೆ ಭಾಗ್ಯಮ್ಮನ ಒಂದೇ ಒಂದು ಉತ್ತರ, ಅದೇನಾರು ಆಗ್ಲಿರಿ, ನಮ್ಮ ಸ್ವಾಮೀಜಿ ನಮ್ಮ ಜೊತೆ ಇರಬೇಕು, ಅದೇ ನಮ್ಮ ಭಾಗ್ಯ. ಅದೆಷ್ಟೇ ಕಷ್ಟ ಆಗಲಿ, ಅದೆಷ್ಟೇ ಕಷ್ಟ ಬರಲಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಾವಿಬ್ರು ಸೇರಿ ಎದುರಿಸೋಣ. ಇದೊಂದು ನಮ್ಮ ಭಾಗ್ಯ. ಇದೊಂದು ಸಂತರು ಬಂದು ನಮ್ಮ ಜೊತೆ ಇರುವುದು ಸಾವಿರಾರು ಜನ್ಮದ ಪುಣ್ಯ ಕಣ್ರಿ. ಯಾರು ಏನಾರು ಹೇಳಲಿ, ಎಷ್ಟೇ ಕಷ್ಟ ಆಗಲಿ, ಮಾಡೋಣ ಇದನ್ನ ಅನ್ನುವ ಮಾತನ್ನ ಹೇಳ್ತಾರೆ. ಆಗ ಭಾಗ್ಯಮ್ಮನ ಮಾತಿಗೆ, ಹೌದಮ್ಮ, ನೀನು ಹೇಳ್ತಾ ಇರೋದು ಸರಿ, ನಾವು ಸಂತೋಷವಾಗಿ ಆ ಸೇವಾ ಮನೋಭಾವದಿಂದನೇ ಎಲ್ಲದ್ದು ಮಾಡೋಣ ಅಂತ ಅಪ್ಪಾಜಿನೂ ಒಪ್ಪಿ 18 ಫೆಬ್ರವರಿ ರಾಮಕೃಷ್ಣ ಪರಮಹಂಸರು ಹುಟ್ಟಿದ ದಿನ ಹಾಗೂ ನಮ್ಮ ಅಪ್ಪಾಜಿ ಹುಟ್ಟಿದ ದಿನವೇ ಆಶ್ರಮ ಉದ್ಘಾಟನೆಯಾಗತ್ತೆ. ಆಗ ನಮ್ಮನೆಯ ಮುಂದೆ ದೊಡ್ಡ ಜಾಗ ಇತ್ತು. ರೋಡೇನೂ ಇರಲಿಲ್ಲ, ಖಾಲಿ ಸೈಟ್ಗಳು, ತುಂಬ ದೊಡ್ಡ ಜಾಗ ಇತ್ತು. ಅಲ್ಲೇ ದೊಡ್ಡ ಶಾಮಿಯಾನವನ್ನು ಹಾಕಿ ಅನೇಕ ಸಂತರುಗಳನ್ನು ಕರೆದು ಗುರುವಂದನಾ ಕಾರ್ಯಕ್ರಮ, ಲಲಿತಾ ಸಹಸ್ರನಾಮದೊಂದಿಗೆ ಆಶ್ರಮದ ಉದ್ಘಾಟನೆ ಆಗುತ್ತೆ. ಸಂತೋಷದಿಂದ ದಂಪತಿಗಳಿಬ್ಬರು, ಅಪ್ಪ ಮತ್ತು ಅಮ್ಮ, ಆಶ್ರಮದ ಕೀಯನ್ನು ಅದರ ಮೇಲೆ ತುಳಸಿ ದಳವನ್ನಿಟ್ಟು ಜೈ ಗುರುದೇವದತ್ತ, ಜೈ ಗುರುದೇವದತ್ತ, ಜೈ ಗುರುದೇವದತ್ತ ಅಂತ ಅದರ ಮೇಲೆ ನೀರು ಬಿಟ್ಟು ಕೃಷ್ಣಾರ್ಪಣಮಸ್ತು ಅಂತ ಸ್ವಾಮೀಜಿಯ ಪಾದಕ್ಕೆ ನಮಸ್ಕಾರ ಮಾಡಿದರೆ. ಅಪ್ಪ ಅಮ್ಮ ಇಬ್ಬರ ಕಣ್ಣಲ್ಲೂ ಆನಂದದ ಕಣ್ಣೀರು.
ಅತೀವ ಸಂತಸದಲ್ಲಿ ಸ್ವಾಮೀಜಿ ಅದನ್ನು ಸ್ವೀಕರಿಸಿ ಅಲ್ಲಿಂದ ನಾವು ಕಟ್ಟಿಸಿದ ಆಶ್ರಮ ಅಂತ ನಾನು ಯಾವತ್ತೂ ಹೇಳಲಿಕ್ಕೆ ಬಯಸಿದಿಲ್ಲ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮಮ್ಮ ಸ್ಪೆಷಲಿ ಯಾವತ್ತೂ ಅದು ನಮ್ಮ ಆಶ್ರಮ ಅಂತ ಹೇಳಲೇ ಇಲ್ಲ. ನಾವು ಕಟ್ಟಿಸಿದ ಆಶ್ರಮದಲ್ಲಿ ಸ್ವಾಮೀಜಿ ಇದ್ದಾರೆ ಅನ್ನೋ ಯಾವ ಒಂದು ಕಿಂಚಿತ್ ಭಾವವೂ ನಮ್ಮಮ್ಮನಲ್ಲಿ ಇರಲಿಲ್ಲ. ಅವರ ಆಶ್ರಯದಲ್ಲಿ ನಾವಿದ್ದೇವೆ. ಸಂತರಿಗೆ, ಗುರುಗಳಿಗೆ ಆಶ್ರಮ ಕಟ್ಟಿಕೊಡುವಷ್ಟು ಅಥವಾ ನಾವೇ ಕಟ್ಟಿದೀವಿ ಅನ್ನುವ ಭ್ರಮೆ ಅವರಿಗೆ ಒಂದು ಕಿಂಚಿತ್ತೂ ಇರಲಿಲ್ಲ. ಅವರ ಮನೋಭಾವ ಹೇಗಿತ್ತು ಅಂದರೆ, ಅವರ ಆಶ್ರಮದಲ್ಲಿ ನಾವಿದ್ದೇವೆ ಹೊರತು ನಾವು ಕಟ್ಟಿಸಿದ ಆಶ್ರಮದಲ್ಲಿ ಸ್ವಾಮೀಜಿ ಇಲ್ಲ ಅನ್ನುವ ಮನೋಭಾವನೆ. ಹಾಗೆ ಅವರ ಆಶ್ರಮದಲ್ಲಿ ಕೆಳಗಡೆ ನಾವು ವಾಸವಾಗಿದ್ವಿ. ಭಾಗ್ಯಮ್ಮನ ಸೇವೆ ನಡೀತಾ ಹೋಯಿತು. ಕಬೀರನ ದೋಹೆಯಲ್ಲಿ ಬರೋ ಹಾಗೆ ಗುರುವೇ ಅಗಸ, ಶಿಷ್ಯನೇ ಬಟ್ಟೆ, ಭಗವಂತನೇ ಸಾಬೂನು, ಜ್ಞಾನಶಿಲೆಯ ಮೇಲೆ ಒಗೆಯುವನಯ್ಯ, ಹೊರಹೊಮ್ಮುವುದು ಜ್ಯೋತಿ ಕಬೀರ ಜ್ಯೋತಿ ಅಂತ ಹೇಳ್ದಂಗೆ ಸಂತರನ್ನ ಹತ್ರ ಇಟ್ಕೊಳ್ಳೋದು ಯಾಕೆ ಕಷ್ಟ ಅಂತ ಹೇಳ್ತಿದ್ರು ಅಂದರೆ, ಅವರ ಇಂಟ್ಯೂಷನ್ಗಳಿಗೆ ನಾವು ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮ್ಯಾಚ್ ಮಾಡೋಕ್ಕಾಗೋದೂ ಇಲ್ಲ. ಅದಕ್ಕೆ ಹಾಗೆ ಹೇಳ್ತಾ ಇದ್ರು. ಬಟ್ ಭಾಗ್ಯಮ್ಮನಲ್ಲಿ ಆ ಸಂತರು, ಈ ಕಬೀರ ದೋಹೆ ಹೇಳಿದ ಈ ಸಂತರ ಬಗ್ಗೆ, ಗುರುವಿನ ಬಗ್ಗೆ ಅಪಾರ ಭಕ್ತಿ ಇರೋದ್ರಿಂದ ಅವರಿಗೆ ಎಲ್ಲವೂ ಕರಗತವಾಗಿತ್ತು. ಅವರಿಗೆ ಟೈಮ್ಗೆ, ಯಾಕೆಂದ್ರೆ ತುಂಬ ಸ್ಪೆಸಿಫಿಕ್ ಆಗಿದ್ದರು ನಮ್ಮ ಸ್ವಾಮೀಜಿ. ಕರೆಕ್ಟಾಗಿ ಬೆಳಗ್ಗೆ 8:15 ಉಪಹಾರ, ಮಧ್ಯಾಹ್ನ 1 ಗಂಟೆಗೆ ಮಧ್ಯಾಹ್ನದ ಭಿಕ್ಷೆ, ಅವರು ಭಿಕ್ಷೆ ಅಂತ ಕರೀತಾ ಇದ್ರು, ಯಾಕೆಂದ್ರೆ ಸಂದರಿಗೆ ಕೊಡುವ ಊಟವನ್ನು ಭಿಕ್ಷೆ ಅಂತ ಕರಿತೀವಿ. ಹಾಗೆ ಮತ್ತೆ ರಾತ್ರಿ 8 ಗಂಟೆಗೆ ಉಪಹಾರ. ತುಂಬ ಸ್ಟ್ರಿಕ್ಟು ಸ್ವಾಮೀಜಿ. ನಮ್ಮ ಅಮ್ಮ ಊಟ ತಗೊಂಡು ಬಂದ್ರು ಅಂದ್ರೆ, ಸುಬಣ್ಣ ಟೈಮ್ ಸೆಟ್ ಮಾಡ್ಕೋಬಹುದು ಕಣಪ್ಪ ಅಂತ ನಮ್ಮ ಸ್ವಾಮೀಜಿ ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ಪಂಕ್ಚುಯಲ್, ವೆರಿ ಪಂಕ್ಚುಯಲ್. ಮತ್ತೆ ತುಂಬಾ ಸ್ಪೆಸಿಫಿಕ್ ಆಗಿದ್ರು ನಮ್ಮ ಸ್ವಾಮೀಜಿ. ಏನೋ ತಿಂಡಿ ಮಾಡಿದ್ರೆ ಅದೇ ಕೊಡು, ಏನೋ ಊಟ ಮಾಡಿದ್ರೆ ಅದೇ ಕೊಡು ಅನ್ನೋ ರೀತಿಯಲ್ಲಿ ಇರಲಿಲ್ಲ. ಅವರ ಸ್ವಭಾವ ಅದು. ಯಾಕೆಂದ್ರೆ ಶಿಷ್ಯನಿಗೆ ಆ ಗುರು ಅವೆಲ್ಲ ಒಂದು ರೀತಿಯ ಪರೀಕ್ಷೆಗಳು. ಇದು ಪರೀಕ್ಷೆನೂ ಅಲ್ಲ, ನಾನು ಅದರಲ್ಲಿ ಪಾಸ್ ಆಗ್ಲೂ ಬೇಕಿಲ್ಲ ಅನ್ನುವ ಭಾವ ನಮ್ಮ ತಾಯಿದು. ಅವರು ಏನ್ ಹೇಳ್ತಾರೋ ನಾನು ಅದನ್ನ ಮಾಡ್ತೀನಿ ಅನ್ನುವ ಸೇವಾ ಮನೋಭಾವ. ಸ್ವಾಮೀಜಿ ಇವತ್ತು ಉಪ್ಪಿಟ್ಟು ಮಾಡ್ಲಾ ಅಂತ ಕೇಳಿದ್ರೆ, ಬೇಡಮ್ಮ ಮೊನ್ನೆ ಆಗಿತ್ತಲ್ಲ, ಒಂಚೂರು ಇಡ್ಲಿ ಮಾಡ್ಬಿಡಿ ಅಂತ ಹೇಳೋರು. ಅದಕ್ಕೆ ಇಡ್ಲಿಗೆ ಇಂತಿಂಥ ತರಕಾರಿ ಹಾಕಿ ಸಾಂಬಾರ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ಅಂತ. ಅಷ್ಟು ಹೇಳಿದ್ರು ನಮ್ಮ ಸ್ವಾಮೀಜಿ ತಿಂತಿದ್ದು ಒಂದು ಇಡ್ಲಿ, ಅಥವಾ ಜಾಸ್ತಿ ಅಂದ್ರೆ ಒಂದೊಂದ್ಸತಿ ನಮ್ಮ ಮೇಲೆ ಹೋದಾಗ, ಸುಬಣ್ಣ ಜಾಸ್ತಿ ತಿಂದ್ಬಿಟ್ಟ ಕಣಪ್ಪ, 1.5 ಇಡ್ಲಿ ತಿಂದ್ಬಿಟ್ಟೆ, ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳೋರು. ಹಾಗೆ ತುಂಬಾ ಸ್ಪೆಸಿಫಿಕ್ಕು, ತುಂಬಾ ಪಂಕ್ಚುಯಲ್, ತುಂಬಾ ಡಿಸಿಪ್ಲಿನ್. ಹಾಗೆ ನಮ್ಮಮ್ಮ ಒಂದು ಚೂರು ಅದರ ಬಗ್ಗೆ ಇದು ಮಾಡ್ಕೊಳ್ದಲೆ ಅವ್ರು ಏನು ಹೇಳ್ತಾರೋ, ಹೇಗೆ ಬೇಕೋ ಹಾಗೆ ಊಟ ತಿಂಡಿ ನಡೀತಾ ಹೋಯಿತು. ಹಾಗೆ ಸ್ವಾಮೀಜಿ ಅಂದಮೇಲೆ ಸ್ವಾಮೀಜಿ ಹತ್ರ ಬಂದು ಹೋಗುವ ಭಕ್ತರು ಇದ್ದೇ ಇರ್ತಾರೆ. ಸ್ವಾಮೀಜಿ ಹತ್ರ ಬಂದವ್ರನ್ನ ಕಳಿಸ್ಬೇಕಾದ್ರೆ ಕೆಳಗಡೆ ಹೋಗಿ ಭಾಗ್ಯಮ್ಮನ ಸತ್ಕಾರವನ್ನು ಸ್ವೀಕರಿಸಿ ನೀವು ಹೊರಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಾಮೀಜಿಯನ್ನು ನೋಡ್ಲಿಕ್ಕೆ ಬರ್ತಿದ್ದಂತಹ ಭಕ್ತರೆಲ್ಲರೂ ಕೆಳಗಡೆ ಭಾಗ್ಯಮ್ಮನ ಭೇಟಿ ಮಾಡ್ತಾ ಇದ್ರು. ತಿಂಡಿ ಟೈಮಿಗೆ ಬಂದ್ರೆ ತಿಂಡಿ, ಊಟದ ಟೈಮಿಗೆ ಬಂದ್ರೆ ಊಟ, ಕಾಫಿ, ಟೀ, ಹೀಗೆ ಸತತವಾಗಿ ನಡೀತಾ ಹೋಯಿತು. 1 ವರ್ಷವಲ್ಲ, 2 ವರ್ಷವಲ್ಲ, 3 ವರ್ಷವಲ್ಲ, 4 ವರ್ಷ, 4-5 ವರ್ಷಗಳ ಸತತ ಸೇವೆ ಭಾಗ್ಯಮ್ಮನದು. ಆದರೆ ಒಂದು ದಿನ ಕೂಡ ನನಗೆ ಸ್ಟ್ರೈನ್ ಆಗ್ತಾ ಇದೆ, ಹೇಗೆ ಮಾಡೋದು ಅನ್ನೋ ಒಂದು ಕಿಂಚಿತ್ತು ಆ ಯೋಚನೆ ಇಲ್ಲದೆ ಪ್ರತಿದಿನ ನನ್ನ ಭಾಗ್ಯವಿದು,
ಎಂಬ ಸೇವಾ ಮನೋಭಾವದಲ್ಲಿ ಎಷ್ಟೇ ಜನ ಬಂದರೂ ಕೆಲವೊಮ್ಮೆ ಬೆಳಗ್ಗೆ 7 ಗಂಟೆಗೆ ಅಥವಾ 6 ಗಂಟೆಗೆ ಆನ್ ಮಾಡಿದ ಸ್ಟವ್ ರಾತ್ರಿ 9 ಗಂಟೆಗೆ ಆಫ್ ಆಗ್ತಾ ಇತ್ತು. ನಿರಂತರ ಗುರು ಸೇವೆ ಬಂದ ಭಕ್ತರಿಗೂ ಊಟೋಪಚಾರಗಳು ನಡೀತಾ ಇದೆ. ಇಷ್ಟೆಲ್ಲರ ಮಧ್ಯೆ ನನ್ನ ತಂಗಿನೂ ಅಷ್ಟೇ ಸ್ವಲ್ಪ ಸ್ಪೆಸಿಫಿಕ್ ಅವಳು. ಅಮ್ಮ, ನೀ ಬಂದವ್ರಿಗೆಲ್ಲ ಅದು ಇದು ಎಲ್ಲ ಮಾಡ್ಕೊಡ್ತೀಯಾ? ಸ್ವಾಮೀಜಿನೂ ಅಷ್ಟೇ, ಅವ್ರು ಕೇಳಿದ್ದು ತಕ್ಷಣ ಅದನ್ನೇ ಮಾಡ್ಕೊಡ್ತೀಯಾ? ನನಗೂ ಹಾಗಾದ್ರೆ ನಾನು ಬೇರೆನೇ ಕೇಳ್ತೀನಿ, ಇವತ್ತು ಉಪ್ಪಿಟ್ಟು ಮಾಡಿದೆ ನಂಗೆ ಸೇರಲ್ಲ, ನನಗೆ ಬೇರೆ ದೋಸೆ ಮಾಡಿಕೊಡು ಅನ್ನುವ ರೀತಿಯ ಮನೋಭಾವ. ಕಿಂಚಿತ್ತು ಬೇಜಾರ ಮಾಡ್ಕೊಳ್ದಲೆ, ಆಯ್ತು ಮಗು, ಎಲ್ರಿಗೂ ಮಾಡ್ತೀನಿ, ನಿಂಗೆ ಮಾಡಲ್ವೇನೆ, ಮಾಡ್ತೀನಿ ಅಂತ ಅವಳಿಗೂ ಏನ್ ಬೇಕೋ ಅದನ್ನೂ ಮಾಡ್ಕೊಡ್ತಾ ಇದ್ರು. ನಾನು ಕೇಳ್ತೀನಿ, ಅಮ್ಮ ಬೆಳಗ್ಗೆಯಿಂದ ರಾತ್ರಿ ತನಕ ಹೀಗೆ ಕೆಲಸ ಮಾಡ್ತಾ ಇರ್ತೀಯ? ನನ್ನ ತಂಗಿ ಲಕ್ಷ್ಮಿ ನೋಡಿದ್ರೆ ಅವಳು ಸ್ಪೆಸಿಫಿಕ್ ಆಗಬೇಕು ಅಂತಾಳೆ. ಸ್ವಾಮೀಜಿ ಉಪ್ಪಿಲ್ಲದ ಅಡುಗೆ ಅಂದ್ರೆ ಕಮ್ಮಿ ಉಪ್ಪಿನ ಅಡುಗೆ ಅಂತಾರೆ, ಆದ್ರೆ ಇವಳು ಉಪ್ಪು ಜಾಸ್ತಿ ಬೇಕು ಅಂತಾಳೆ. ಹೇಗೆ ಅಮ್ಮ ಇದೆಲ್ಲ ಬ್ಯಾಲೆನ್ಸ್ ಮಾಡ್ತೀಯಾ? ಇದನ್ನ ಹೇಗೆ ತಗೋತೀಯ? ಏನ್ ಕೋಪನೆ ಮಾಡ್ಕೊಳಲ್ವಲ್ಲ ನೀನು? ಅವಳು ಅದನ್ನು ಕೇಳಿದ್ರದ್ದು ಮಾಡ್ಕೊಡ್ತೀಯ, ಅಚ್ಚುಕಟ್ಟಾಗೆ ಮಾಡ್ತೀಯ. ಯಾರ ಬಂದ್ರು ತಕ್ಷಣ ಅಂದ್ರೆ ಮತ್ತಲ್ಲೇನೋ ರೆಡಿ ಮಾಡ್ಕೊಡ್ತೀಯ. ಹೇಗಮ್ಮ ಇದೆಲ್ಲ ಸಾಧ್ಯ ಅಂತ ಕೇಳಿದಾಗ ನಮ್ಮ ಅಮ್ಮನ ಉತ್ತರ ಅತ್ಯಮೋಘವಾಗಿತ್ತು. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹೀಗೆ ಗುರುಸೇವೆ ನಿರಂತರವಾಗಿ ನಡೀತಾ ಇದೆ. ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಬಂತು, 25ನೇ ವರ್ಷದ್ದು. ನಮ್ಮಲ್ಲಿ ವೆಡ್ಡಿಂಗ್ ಆನಿವರ್ಸರಿ, ಬರ್ತ್ಡೇ ಈ ಥರ ಎಲ್ಲ ಸೆಲೆಬ್ರೇಷನ್ ಹೇಗಪ್ಪ ಅಂದರೆ, ಯಾವುದಾರ ಒಂದು ಹೋಮ ಮಾಡೋದು, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ, ಈ ರೀತಿಯಾದ ಆಚರಣೆ. ಅದೇ ರೀತಿಯಲ್ಲಿ ಅಪ್ಪ ಅಮ್ಮನ 25ನೇ ವೆಡ್ಡಿಂಗ್ ಆನಿವರ್ಸರಿ ನಮ್ಮ ಗುರುಗಳಾದ ಸ್ವಾಮಿ ವಿರಜಾನಂದ ಮಹಾರಾಜ್ ಅವರ ನೇತೃತ್ವದಲ್ಲಿ ಲಲಿತಾ ಹೋಮ ಆಗುತ್ತೆ. ಲಲಿತಾ ಹೋಮ ಮಾಡ್ತಾರೆ 25ನೇ ವೆಡ್ಡಿಂಗ್ ಆನಿವರ್ಸರಿಯ ಪ್ರಯುಕ್ತ. ಅವತ್ತು 2 ಸಂಕಲ್ಪವನ್ನು ಮಾಡ್ತಾರೆ ಸ್ವಾಮೀಜಿ. ಬಂದ ಭಕ್ತರಿಗೆಲ್ಲ, ಯಾರ್ಯಾರು ಬರ್ತಾರೋ ಬಂದ ಭಕ್ತರಿಗೆಲ್ಲ, ಗುರು ಬಂಧುಗಳಿಗೆಲ್ಲ ಆಹ್ವಾನವಿತ್ತು. ಬಂದ ಭಕ್ತರುಗಳಿಗೆಲ್ಲ ಕಾಲ್ ತೊಳೆದು ಒಳಗೆ ಕರ್ಕೋಬೇಕು ಅಂತ. ಆಮೇಲೆ ಊಟವಾದ್ಮೇಲೆ ಎಲ್ಲರಿಗೂ ಹಾಲಿನಿಂದ ಕೈಯನ್ನು ತೊಳಿಬೇಕು ಅನ್ನೋದುಂಟು. ಅದೇ ರೀತಿಯಲ್ಲಿ ಬಂದ ಭಕ್ತರಿಗೆಲ್ಲ ಕಾಲ್ ತೊಳೆದು ಒಳಗೆ ಕರ್ಕೊಳ್ಳುವಂತಹ ಸೌಭಾಗ್ಯ ನನಗೆ ಒದಗಿ ಬಂತು. ಸ್ವತಃ ಸ್ವಾಮೀಜಿಯೇ ಪ್ರತಿಯೊಬ್ಬರೂ ಊಟ ಮಾಡಿದ ನಂತರ ಅವರಿಗೆ ಹಾಲಿನಲ್ಲಿ ಕೈ ತೊಳಿಸ್ತಾ ಇದ್ರು. ಅಂದ್ರೆ ಹಾಲಿನಲ್ಲಿ ಕೈ ತೊಳೆಯುವಷ್ಟು ಸಿರಿ ಸಂಪತ್ತು ಅವರ ಭಾಗ್ಯಕ್ಕೆ ಬರಲಿ, ಅವರ ಜನ್ಮ ಸಾರ್ಥಕವಾಗಲಿ ಅನ್ನುವ ಒಂದು ಉದ್ದೇಶ. ಹಾಗೆ 25ನೇಯ ಮದುವೆ ವಾರ್ಷಿಕೋತ್ಸವ ಅತ್ಯಂತ ಆಧ್ಯಾತ್ಮಿಕವಾಗಿ, ಇಟ್ಸ್ ಎ ಡಿವೈನ್ ಫೀಲ್ಡ್ ವಿತ್ ಜಾಯ್ ಅನ್ನೋ ರೀತಿಯಲ್ಲಿ ನಡೀತು. ಭಕ್ತರು, ಪರಿವಾರದವರು ಬಂದವರೆಲ್ಲ ಅತ್ಯಂತ ಸಂತೋಷಪಟ್ಟು, ಚಿಕ್ಕವರೆಲ್ಲ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಂಡ್ರು. ದೊಡ್ಡವರೆಲ್ಲ ಅಪ್ಪ ಅಮ್ಮನಿಗೆ ಆಶೀರ್ವಾದ ಮಾಡಿ ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಂಡು ಹೊರಟರು. ಹೀಗೆ ಆ ಆಧ್ಯಾತ್ಮಿಕ ಜೀವನ, ಗುರು ಸೇವೆ ನಮ್ಮ ಮನೆಯಲ್ಲಿ ನಿರಂತರವಾಗಿ ನಡೀತಾನೇ ಇತ್ತು, ನಡೀತಾ ಇದೆ. ಎಲ್ಲವೂ ಸ್ವಾಮಿ ವಿರಜಾನಂದರ ಕೃಪೆ ಹಾಗೂ ಆ ಭಾಗ್ಯಮ್ಮನ ದೃಢ ನಿರ್ಧಾರ ಹಾಗೂ ಅಪ್ಪಾಜಿಯ ಏಕ ಮನಸ್ಸಿನ ಒಂದು ಸಪೋರ್ಟ್. ಭಾಗ್ಯಮ್ಮ ಏನಾರ ಒಂದು ಹೇಳಿದ್ರೆ
ಅದನ್ನ ಯಾಕೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ರು ಖಂಡಿತವಾಗ್ಲೂ. ಆದರೆ ಒಮ್ಮೆ ಒಪ್ಪದ ಮೇಲೆ ಖಂಡಿತವಾಗ್ಲೂ ಅವರು 100% ಎಫರ್ಟ್ ಹಾಕಿ ಇದು ಭಾಗ್ಯಮ್ಮ ಹೇಳಿದ್ರು ಅಂತ ಮಾಡೋ ರೀತಿಯಲ್ಲಿ ಮಾಡ್ತಿರ್ಲಿಲ್ಲ. ಇದು ನನಗೂ ಬೇಕು, ಇಬ್ಬರು ಒಂದೇ, ನಾನು ಅಮ್ಮ ಇಬ್ಬರು ಒಂದೇ, ಅಪ್ಪ ಅಮ್ಮ ಇಬ್ಬರು ಒಂದೇ ಅನ್ನುವ ಮನೋಭಾವದಿಂದ ಎಲ್ಲ ಸತ್ಕಾರ್ಯ, ಗುರು ಸೇವೆ ಎಲ್ಲದನ್ನೂ ಮಾಡ್ತಾ ಹೋದ್ರು. ಅತ್ಯಂತ ಅಮೋಘವಾಗಿ ಎಲ್ಲವೂ ನಡೀತಾ ಇದೆ. ಇಲ್ಲಿಗೆ ಇವತ್ತು ಸಂಚಿಕೆಯನ್ನು ನಿಲ್ಲಿಸಿಕೊಂಡು ಮುಂದೆ ಏನೇನು ನಡೀತು, ಯಾವ ಘಟನೆಗಳು ನಡೀತು ಇಲ್ಲಿ ಸ್ವಾಮೀಜಿ ಇದ್ದಾಗ, ಅದನ್ನ ಭಾಗ್ಯಮ್ಮ ಯಾವ ರೀತಿ ಸ್ವೀಕರಿಸಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಗುರುಮಾತಾ ಗುರುಮಾತಾ ಜಯ 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 ಶ್ರೀಮಾತಾ, ಶ್ರೀಮಾತಾ ಶ್ರೀಮಾತಾ ಜಯ 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 ಗುರುಮಾತಾ. ಜೈ ಗುರುದೇವ ದತ್ತ. ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಶ್ರೀಮಾತಾ.